Welcome to all. Department of Collegiate and Technical Education. Subject Analog Electronic Circuits for third semester. Unit 4 Active Filters and Instrumentation Amplifier. In that session 3 First Order Butterworth Active High Pass Filter. Myself Asmat A, lecturer in E&C Department, Government Polytechnic Kushal Nagara, Kodagu District. In previous session, we had discussed about lot of information. Out of that, what is active filter, what is first order, why it is called it as first order filter, what is Butterworth, and then frequency response of low pass filter, working of first order Butterworth active low pass filter, advantages of active low pass filter, some problems on active low pass filter, and some multiple choice questions. These are all we were studied in the previous session, but in this session we are going to study the first order Butterworth active high pass filter working and its frequency response, expression for active high pass filter, advantages of active high pass filter, problems on active high pass filter, and multiple choice question. Our next topic, first order Butterworth active high pass working and its frequency response. We already familiar with what is first order, what is Butterworth, and why it is called it as active filter and all the things. Here we have to once again discuss about what is high pass filter. High pass filter is a frequency selective circuit which passes only high frequency signal and reject or block or attenuates all low frequency signal. That type of filter circuit is called it as high pass filter. So our next topic is working of HPF. The high pass filter has constant gain from a very high frequency to a low cutoff frequency FL. ಹೈ ಪಾಸ್ ಫಿಲ್ಟರ್ ವೆರಿ ಹೈ ಫ್ರೀಕ್ವೆನ್ಸಿನಲ್ಲಿ ಕಾನ್ಸ್ಟೆಂಟ್ ಗೇನ್ನ ಮೇಂಟೈನ್ ಮಾಡುತ್ತೆ. ಅದೇ ಲೋ ಕಟ್ ಆಫ್ ಫ್ರೀಕ್ವೆನ್ಸಿ ಬಂದ ತಕ್ಷಣ ಅದ್ರ ಗೇನ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ದಟ್ ಮೀನ್ಸ್ ಹೈ ಪಾಸ್ ಫಿಲ್ಟರ್ passes only high frequency signal and reject all the low frequency signal. The high pass filter allows certain signal whose frequencies are higher than cutoff frequencies by attenuating signals of lower frequencies. The cutoff frequency value depend upon the design of the filter. ಅಂದರೆ ಹೈ ಪಾಸ್ ಫಿಲ್ಟರು ಕೆಲವೊಂದು ಹೈ ಕಟ್ ಆಫ್ ಫ್ರೀಕ್ವೆನ್ಸಿನ ಮಾತ್ರ ಏನು ಮಾಡುತ್ತೆ, ಅಲೋ ಮಾಡುತ್ತೆ, ಮತ್ತು ಲೋಯರ್ ಕಟ್ ಆಫ್ ಫ್ರೀಕ್ವೆನ್ಸಿನ ಏನು ಮಾಡುತ್ತೆ, ಅಟಿನ್ಯೂಯೇಟ್ ಮಾಡುತ್ತೆ. ಸೊ ಹಾಗಾಗಿ ಇದನ್ನು ನಾವು ಹೈ ಪಾಸ್ ಫಿಲ್ಟರ್ ಸರ್ಕ್ಯೂಟ್ ಅಂತ ಕರಿತೀವಿ. ಸೊ ದ ಡಯಾಗ್ರಾಮ್ ಇಂಡಿಕೇಟೆಡ್ ಆಸ್ ಫಸ್ಟ್ ಆರ್ಡರ್ ಹೈ ಪಾಸ್ ಬಟರ್ವರ್ತ್ ಆಕ್ಟಿವ್ ಹೈ ಪಾಸ್ ಫಿಲ್ಟರ್. ಈ ಡಯಾಗ್ರಾಮ್ನಲ್ಲಿ ನಾವು ಇನ್ಪುಟನ್ನು ಕನೆಕ್ಟ್ ಮಾಡಿದ್ದೀವಿ, ವಿ ಇನ್, ಆ್ಯಂಡ್ ದೆನ್ ದ ಫ್ರೀಕ್ವೆನ್ಸಿ ಸೆಲೆಕ್ಟಿವ್ ಸರ್ಕ್ಯೂಟನ್ನು ಕನೆಕ್ಟ್ ಮಾಡಿದ್ದೀವಿ. ಅದರಲ್ಲಿ ಕೆಪಾಸಿಟರ್ ಮತ್ತು ರೆಸಿಸ್ಟರ್ನ ಕನೆಕ್ಟ್ ಮಾಡಿ, ಓಕೆ, ಅದನ್ನು ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಆಫ್ ಆಪ್ ಆ್ಯಂಪ್ಸ್ಗೆ ಕನೆಕ್ಟ್ ಮಾಡಿದ್ದೀವಿ. ಇಲ್ಲಿ ಇನ್ಪುಟನ್ನು ಸಿಗೆ ಕೊಟ್ಟಿದ್ದೀವಿ, ಅಂದರೆ ಕೆಪಾಸಿಟರ್ ಕೊಟ್ಟಿದ್ದೀವಿ. ಆರ್, ಸಿ ಮತ್ತು ಆರನ್ನು ಶಾರ್ಟ್ ಮಾಡಿ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಆಪ್ ಆ್ಯಂಪ್ಸ್ಗೆ ಕನೆಕ್ಟ್ ಮಾಡಿದ್ದೀವಿ. ಸೊ ಈ ರೆಸಿಸ್ಟಿವ್ ನೆಟ್ವರ್ಕ್ ಆರ್ ಆ್ಯಂಡ್ ಸಿ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ವಿಚ್ ಈಸ್ ಯೂಸ್ಡ್ ಟು ಸೆಲೆಕ್ಟ್ ದ ಡಿಸೈರ್ಡ್ ಫ್ರೀಕ್ವೆನ್ಸಿ. ಹಾಗೆ ಎರಡು ರೆಸಿಸ್ಟರ್ನ ಫೀಡ್ಬ್ಯಾಕ್ ಲೂಪ್ ಆಗಿ ಯೂಸ್ ಮಾಡ್ತಾಯಿದ್ವಿ, ನೆಟ್ವರ್ಕ್ ಆಗಿ ಯೂಸ್ ಮಾಡ್ತಾಯಿದ್ವಿ, R1 ಮತ್ತು RF. ಸೊ ಇಲ್ಲಿ RFನ್ನು ಫೀಡ್ಬ್ಯಾಕ್ ರೆಸಿಸ್ಟರ್ ಆಗಿ ಯೂಸ್ ಮಾಡಿ ಅದನ್ನು ಇನ್ವರ್ಟಿಂಗ್ ಟರ್ಮಿನಲ್ ಆಫ್ ಆಪ್ ಆ್ಯಂಪ್ಸ್ ಕನೆಕ್ಟ್ ಮಾಡ್ತಾಯಿದ್ದೀನಿ. ಓಕೆ, ಇಲ್ಲಿ ವಿ ಇನ್ಪುಟನ್ನು ಕೊಟ್ಟಾಗ ಅಲ್ಲಿಂದ ಔಟ್ಪುಟ್ಟು ನಾವು ಆಪ್ ಆ್ಯಂಪ್ಸಲ್ಲಿ ನಾವು ತಗೊಳ್ತಾ ಇದ್ದೀವಿ. ಸೊ ಇದರಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ, ಲೋ ಪಾಸ್ ಫಿಲ್ಟರ್ನಲ್ಲಿ ಇನ್ಪುಟ್ಗೆ
ನಾವು ರೆಸಿಸ್ಟ್ರ್ ಕನೆಕ್ಟ್ ಮಾಡಿರ್ತೀವಿ, ಇನ್ಪುಟನ್ನು ರೆಸಿಸ್ಟ್ರ್ ಕನೆಕ್ಟ್ ಮಾಡಿರ್ತೀವಿ. ಆದರೆ ಇಲ್ಲಿ ಹೈ ಪಾಸ್ ಫಿಲ್ಟರ್ನಲ್ಲಿ ಇನ್ಪುಟನ್ನು ನಾವು ಕೆಪಾಸಿಟರ್ ಕನೆಕ್ಟ್ ಮಾಡಿರ್ತೀವಿ. ಅಂದರೆ ರೆಸಿಸ್ಟರ್ ಮತ್ತು ಕೆಪಾಸಿಟರ್ ಎರಡು ಏನಾಗುತ್ತೆ, ಇಂಟರ್ಚೇಂಜ್ ಆಗಿರುತ್ತೆ, ಪ್ಲೇಸಸ್ಸು ಇಂಟರ್ಚೇಂಜ್ ಆಗಿರುತ್ತೆ. ದಿಸ್ ಈಸ್ ದ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಹೈ ಪಾಸ್ ಫಿಲ್ಟರ್ ಆ್ಯಂಡ್ ಲೋ ಪಾಸ್ ಫಿಲ್ಟರ್. ಸೊ ಹಾಗಾಗಿ ಈ ಕೆಪಾಸಿಟರ್ ಮತ್ತು ರೆಸಿಸ್ಟರ್ನ ಕನೆಕ್ಟ್ ಮಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಕನೆಕ್ಟ್ ಮಾಡಬೇಕು. ಸಿ ಪ್ಲಸಲ್ಲಿ ಆರ್ ಕನೆಕ್ಟ್ ಮಾಡಿಬಿಟ್ರೆ ಅದು ಲೋ ಪಾಸ್ ಫಿಲ್ಟರ್ ಆಗೋಗುತ್ತೆ. ಸೊ ಹಾಗಾದರೆ ಇದು ಹೈ ಪಾಸ್ ಫಿಲ್ಟರ್ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಅಟ್ ಲೋ ಫ್ರೀಕ್ವೆನ್ಸಿ ದ ರಿಯಾಕ್ಟೆನ್ಸ್ ಆಫ್ ದ ಕೆಪಾಸಿಟರ್ ಈಸ್ ವೆರಿ ಹೈ. ಸೊ ದ ಕೆಪಾಸಿಟರ್ ಆ್ಯಕ್ಟ್ಸ್ ಲೈಕ್ ಆನ್ ಓಪನ್ ಸರ್ಕ್ಯೂಟ್ and blocks any input signals at Vin until the cutoff frequency point FC is reached. ಸೊ ಅಂದರೆ ಕೆಪಾಸಿಟರ್ ಇಲ್ಲಿ ಬಹಳ ಪ್ರಮುಖವಾದ ಕಾರ್ಯವನ್ನು ಮಾಡುತ್ತೆ. ಸೊ ಯಾವಾಗ ಹೈ ಫ್ರೀಕ್ವೆನ್ಸಿ ವೆರಿ ಲೋ ಫ್ರೀಕ್ವೆನ್ಸಿ ಬರುತ್ತೋ, ಸೊ ಇಟ್ ಈಸ್ ಆಕ್ಟ್ಸ್ ಲೈಕ್ ಎ ಹೈ ಕೆಪಾಸಿಟಿವ್ ರಿಯಾಕ್ಟೆನ್ಸ್. ಅಂದರೆ ಕೆಪಾಸಿಟಿವ್ ಹೈ ರಿಯಾಕ್ಟೆನ್ಸ್ ಆಗೋದ್ರಿಂದ ಇದು ಓಪನ್ ಸರ್ಕ್ಯೂಟ್ ಥರ ಕೆಲಸ ಮಾಡುತ್ತೆ. ಹಾಗಾಗಿ ಎಲ್ಲ ಇನ್ಪುಟ್ ಸಿಗ್ನಲ್ನ ಬ್ಲಾಕ್ ಮಾಡಿ ಔಟ್ಪುಟ್ಗೆ ಹೋಗ್ದೇ ಇರೋ ಥರ ಮಾಡುತ್ತೆ ಇದು. ಹಾಗೆ ಎಬವ್ this cutoff frequency, the point of reactance of the capacitor has reduced sufficiently as to now act more like a short circuit, allowing all the input signal to pass directly to the output. ಯಾವಾಗ ಹೈ ಕಟ್ ಆಫ್ ಫ್ರೀಕ್ವೆನ್ಸಿಗಿಂತ ಜಾಸ್ತಿ ನಾವು ಫ್ರೀಕ್ವೆನ್ಸಿ ಸಿಗ್ನಲ್ನ ಅಪ್ಲೈ ಮಾಡ್ತೀವೋ ಆವಾಗ ಕೆಪಾಸಿಟರ್ ಏನಾಗುತ್ತೆ, ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಏನಾಗುತ್ತೆ, ಲೋ ಆಗುತ್ತೆ. ಸೊ ಲೋ ಆದ ತಕ್ಷಣ ಇಟ್ ಇಸ್ ಆಕ್ಟ್ಸ್ ಲೈಕ್ ಎ ಶಾರ್ಟ್ ಸರ್ಕ್ಯೂಟ್ ಆದ ತಕ್ಷಣ ಇನ್ಪುಟಲ್ಲಿರುವಂಥ ಎಲ್ಲ ಸಿಗ್ನಲ್ನ ಔಟ್ಪುಟ್ಗೆ ಏನು ಮಾಡುತ್ತೆ, ಫಾಲೋ ಮಾಡುತ್ತೆ, ಅಂದರೆ ಕಳಿಸ್ಕೊಡುತ್ತೆ. ಸೊ ಈ ರೀತಿ ಸಿಗ್ನಲ್ನ ಲೋ ಫ್ರೀಕ್ವೆನ್ಸಿ ಇದ್ದಾಗ ಮತ್ತು ಹೈ ಫ್ರೀಕ್ವೆನ್ಸಿ ಇದ್ದಾಗ ಇನ್ಪುಟ್ಟಿಂದ ಆಪ್-ಆಂಪ್ಸ್ ಮೂಲಕ ಔಟ್ಪುಟ್ಗೆ ಕಳಿಸ್ಕೊಡುತ್ತೆ. ನಾನು ಆಗಲೇ ಹೇಳಿದೆ ಆರ್ ಆ್ಯಂಡ್ ಸಿ ವಿಚ್ ಡಿಸೈಡ್ ದ ಕಟ್ ಆಫ್ ಫ್ರೀಕ್ವೆನ್ಸಿ. ಅಂದರೆ ನೀವು ಏನಾದರೂ ಫ್ರೀಕ್ವೆನ್ಸಿನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಎಲ್ಲಿಂದ ಎಲ್ಲಿವರೆಗೆ ಫ್ರೀಕ್ವೆನ್ಸಿನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರಾಪರ್ ವ್ಯಾಲ್ಯೂ ಆಫ್ ರೆಸಿಸ್ಟರ್ ಮತ್ತು ಕೆಪಾಸಿಟರ್ನ ನೀವು ಫಸ್ಟು ಸೆಲೆಕ್ಟ್ ಮಾಡ್ಕೊಂಡಿರಬೇಕು. ಆವಾಗ ಮಾತ್ರ ನಿಮಗೆ ಪ್ರಾಪರ್ ಫ್ರೀಕ್ವೆನ್ಸಿ ಸೆಲೆಕ್ಷನ್ ಕ್ರಿಯೇಟ್ ಆಗುತ್ತೆ ಅಥವಾ ಕಟ್ ಆಫ್ ಫ್ರೀಕ್ವೆನ್ಸಿನ ಸೆಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. The op-amp has high input impedance and low output impedance. So this is the very important characteristics of the op-amps. So ನಾವು op-amps ಯೂಸ್ ಮಾಡೋದ್ರಿಂದ ಸೊ ಇನ್ಪುಟ್ಟಿಂದ ಔಟ್ಪುಟ್ಗೆ ಡ್ರೈವ್ ಮಾಡುವಂಥ, ಅಂದರೆ ಸಿಗ್ನಲ್ನ ಡ್ರೈವ್ ಮಾಡುವಂಥ ಕ್ಯಾರೆಕ್ಟರಿಸ್ಟಿಕ್ಸು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ op-amps ಯಾವಾಗಲೂ ಹೈ ಇನ್ಪುಟ್ ಇಂಪಿಡೆನ್ಸ್ ಇರುತ್ತೆ ಮತ್ತು ಲೋ ಔಟ್ಪುಟ್ ಇಂಪಿಡೆನ್ಸ್ ಇರುತ್ತೆ. ಸೊ ಹಾಗಾಗಿ ಓವರ್ಲೋಡಿಂಗ್ ಪ್ರಾಬ್ಲಮ್ ಆಗದೇ ಇರೋ ಥರ ಈ op-amps ನೋಡ್ಕೊಳ್ಳುತ್ತೆ. ಈ ವೋಲ್ಟೇಜ್ ಗೇನ್ ಡಿಟರ್ಮೈನ್ ಬೈ ದ ರೆಸಿಸ್ಟರ್ ನೆಟ್ವರ್ಕ್ ವಿತ್ ಇನ್ ಇಟ್ಸ್ ಫೀಡ್ಬ್ಯಾಕ್ ಲೂಪ್. ನಾನು ಆಗಲೇ ಹೇಳಿದೆ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ. ಸೊ ಇಲ್ಲಿ ಫೀಡ್ಬ್ಯಾಕ್ ರೆಸಿಸ್ಟರ್ ನೆಟ್ವರ್ಕನ್ನು ಯೂಸ್ ಮಾಡಿದ್ದೀವಿ ಅಂತ. ಸೊ ಅದನ್ನು ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ವೋಲ್ಟೇಜ್ ಗೇನನ್ನು ಕಂಡುಹಿಡ್ಕೊಳ್ಳಿಕ್ಕೆ, ನಮಗೆ ವೋಲ್ಟೇಜ್ ಗೇನ್ ಎಷ್ಟು ಬೇಕು ಅಂತ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಮಗೆ ಪ್ರಾಪರ್ ವ್ಯಾಲ್ಯೂ ಆಫ್ ರೆಸಿಸ್ಟರ್ R1 ಮತ್ತು RF ವ್ಯಾಲ್ಯೂ ಬೇಕಾಗುತ್ತೆ. ಸೊ ದಟ್ ಮೀನ್ಸ್ R1 ಆ್ಯಂಡ್ RF ಈಸ್ ಯೂಸ್ಡ್ ಆಸ್ ಎ ಫೀಡ್ಬ್ಯಾಕ್ ರೆಸಿಸ್ಟರ್ ನೆಟ್ವರ್ಕ್. And R1 and RF decides the gain of the filter. So in frequency response of high pass filter the gain is very important parameter. So ನೀವು ಗೇನನ್ನು ಕಾನ್ಸ್ಟೆಂಟ್ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ, ಅಂದರೆ ನೀವು ಕೊಡ್ತಾ ಇರುವಂಥ ಇನ್ಪುಟ್ ಸಿಗ್ನಲ್ ಕರೆಕ್ಟಾಗಿ ಔಟ್ಪುಟಲ್ಲಿ ಬರ್ತಾ ಇರಬೇಕು ಅಂತ ಹೇಳಿದ್ರೆ ಗೇನ್ ಪ್ರಾಪರಾಗಿ 100% ಇರಬೇಕು. ಅದಕ್ಕಿಂತ ಕಡಿಮೆ ಆದರೆ ನಿಮಗೆ ಔಟ್ಪುಟ್ ಸಿಗ್ನಲ್ ಬರೋದಿಲ್ಲ, ಅಂದರೆ ಫಿಲ್ಟ್ರ್ ಕೆಲಸ ಮಾಡೋದಿಲ್ಲ. ಸೊ ಹಾಗಾಗಿ ಗೇನನ್ನು ನೀವು ಡಿಸೈಡ್ ಮಾಡಬೇಕು ಅಂತ ಹೇಳಿದ್ರೆ ದ ಪ್ರಾಪರ್ ವ್ಯಾಲ್ಯೂ ಆಫ್ R1 ಮತ್ತು RFನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ದಿಸ್ ಈಸ್ ದ ವರ್ಕಿಂಗ್ ಆಫ್ ಆಕ್ಟಿವ್ ಹೈ ಪಾಸ್ ಫಿಲ್ಟರ್. ನೆಕ್ಸ್ಟ್, ದ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಆಫ್ ಹೈ ಪಾಸ್ ಫಿಲ್ಟರ್. ದ ಗೇನ್ ಆಫ್ ದ ಫಿಲ್ಟರ್ ಇನ್ಕ್ರೀಸಸ್ ಅಟ್ ಎ ಕಾನ್ಸ್ಟೆಂಟ್ ರೇಟ್ ಆಫ್ +20 dB per decade ಅಪ್ ಟು FL. ಅಂದರೆ ಈ ಹೈ ಪಾಸ್ ಫಿಲ್ಟರ್ನಲ್ಲಿ ಗೇನ್ 0 to FLವರೆಗೆ +20 dB per decade ಏನಾಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ. ಎವ್ರಿ ಇನ್ಕ್ರೀಸಿಂಗ್ ಆಫ್ ಫ್ರೀಕ್ವೆನ್ಸಿ ದ ಗೇನ್ ಈಸ್ ಇನ್ಕ್ರೀಸ್ಡ್ +20 dB per decade. ಆಫ್ಟರ್ FL ಏನಾಗುತ್ತೆ, ಗೇನ್ ಏನಾಗುತ್ತೆ, ಕಾನ್ಸ್ಟೆಂಟ್ ಆಗುತ್ತೆ. ಸೊ ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ಹೈ ಪಾಸ್ ಫಿಲ್ಟರ್. ಸೊ ಇಲ್ಲಿ ಒಂದು ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಡಯಾಗ್ರಾಮನ್ನು ಇಂಡಿಕೇಟ್ ಮಾಡಿದ್ದೀನಿ. This frequency response indicates the x-axis is the frequency and y-axis is the voltage gain. So according to the working of high pass filter, so it passes only high frequency signal
ಆ್ಯಂಡ್ ರಿಜೆಕ್ಟ್ಸ್ ಆಲ್ ದ ಲೋ ಫ್ರೀಕ್ವೆನ್ಸಿ ಸಿಗ್ನಲ್. ಸೊ ಅದನ್ನು ನಾವು ಡಯಾಗ್ರಾಮ್ನಲ್ಲಿ ನೋಡಿದಾಗ, ಸೊ 0 to FL ವರೆಗೆ ಎಲ್ಲ ಫ್ರೀಕ್ವೆನ್ಸಿನ ಏನು ಮಾಡ್ತಾ ಇದೆ, ಅಟಿನ್ಯೂಟ್ ಮಾಡ್ತಾ ಇದೆ, ಅಂದರೆ ರಿಜೆಕ್ಟ್ ಮಾಡ್ತಾ ಇದೆ. ಸೊ FL ಇಸ್ ದ ಕಟ್ ಆಫ್ ಫ್ರೀಕ್ವೆನ್ಸಿ, ಲೋಯರ್ ಕಟ್ ಆಫ್ ಫ್ರೀಕ್ವೆನ್ಸಿ. ಸೊ ಅದಾದ ನಂತರ ಲೋಯರ್ ಕಟ್ ಆಫ್ ಫ್ರೀಕ್ವೆನ್ಸಿ ನಂತರ ನೀವು ಫ್ರೀಕ್ವೆನ್ಸಿನ ಅಪ್ಲೈ ಮಾಡ್ತಾ ಹೋದರೆ ಸೊ ಗೇನ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಗೇನ್ ಜಾಸ್ತಿಯಾಗಿ 100% ರೀಚ್ ಆಗುತ್ತೆ. ದಟ್ ಮೀನ್ಸ್ ಯೂನಿಟಿ ಮೇಂಟೈನ್ ಮಾಡುತ್ತೆ, ಗೇನ್ ಯೂನಿಟಿಯನ್ನು ಮೇಂಟೈನ್ ಮಾಡುತ್ತೆ. ಆವಾಗ ಇನ್ಪುಟಲ್ಲಿ ಕೊಡ್ತಾ ಇರೋಂಥ ಎಲ್ಲ ಸಿಗ್ನಲ್ಲು ಔಟ್ಪುಟ್ಗೆ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಸ್ಲೋಪು +20 dB per decade ಆಗುತ್ತೆ. ಸೊ ಗೇನ್ FL ನಂತರ ಜಾಸ್ತಿ ಆಗುತ್ತೆ, ಅಂದರೆ ಕಟ್ ಆಫ್ ಫ್ರೀಕ್ವೆನ್ಸಿ ನಂತರ 0.707ಇಂದ 100% AF ಗೇನ್ಗೆ ರೀಚ್ ಆಗುತ್ತೆ. ಸೊ ಆವಾಗ ಮಾತ್ರ ಈ ಹೈ ಫ್ರೀಕ್ವೆನ್ಸಿ ಸಿಗ್ನಲ್ಲು ಈ ಹೈ ಪಾಸ್ ಫಿಲ್ಟರ್ ಪಾಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರಿಂದ 0 to FL ವರೆಗೆ ನಾವು ಇದನ್ನು ಸ್ಟಾಪ್ ಬ್ಯಾಂಡ್ ಅಂತ ಕರಿತೀವಿ. ಸೊ ಈ ಸ್ಟಾಪ್ ಬ್ಯಾಂಡಲ್ಲಿ ಯಾವುದೇ ಸಿಗ್ನಲ್ಲು ಪಾಸ್ ಮಾಡೋದಿಲ್ಲ, ಅಂದರೆ ಅಟಿನ್ಯೂಟ್ ಮಾಡುತ್ತೆ. ಸೊ ಆಫ್ಟರ್ FL ಎಲ್ಲ ಸಿಗ್ನಲ್ನ ಪಾಸ್ ಮಾಡುತ್ತೆ. ಸೊ ಹಾಗಾಗಿ ಅದನ್ನು ನಾವು ಪಾಸ್ ಬ್ಯಾಂಡ್ ಅಂತ ಕರಿತೀವಿ. ಅಂದರೆ ಪಾಸ್ ಬ್ಯಾಂಡ್ ಅಂತ ಹೇಳಿದ್ರೆ ಎಲ್ಲ ಹೈ ಫ್ರೀಕ್ವೆನ್ಸಿ ಸಿಗ್ನಲ್ನ ಏನು ಮಾಡುತ್ತೆ, ಪಾಸ್ ಮಾಡುತ್ತೆ. ಸೊ ನಾವು ಇವಾಗಲೇ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಕರ್ವ್ನ ನೋಡಿದ್ವಿ. ಸೊ ಅಕಾರ್ಡಿಂಗ್ ಟು ದಟ್ ವಿ ಹ್ಯಾವ್ ಟು ನೋಟಿಫೈ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಅಟ್ FL ದ ಗೇನ್ ಈಸ್ 0.707 AF, ಅಂದರೆ ಕಟ್ ಆಫ್ ಫ್ರೀಕ್ವೆನ್ಸಿ. FL ಅಂತ ಹೇಳಿದ್ರೆ ಇಲ್ಲಿ ಕಟ್ ಆಫ್ ಫ್ರೀಕ್ವೆನ್ಸಿ. ಆ FLನಲ್ಲಿ ಗೇನ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 0.707 AF, ಅಂದರೆ 70% ಆಫ್ ದ ವೋಲ್ಟೇಜ್ ಗೇನ್ ಇರುತ್ತೆ. At after FL the gain is constant rate with an increase in frequency. So after cut off frequency ನಾವು ಫ್ರೀಕ್ವೆನ್ಸಿನ ನಾವು ಜಾಸ್ತಿ ಮಾಡ್ತಾ ಹೋದರೆ ಸೊ ಗೇನ್ ರೇಟ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಜಾಸ್ತಿ ಆಗೋದ್ರಿಂದ ಯುನಿಟಿ ಗೇನ್ ಮೇಂಟೈನ್ ಆಗುತ್ತೆ. ಸೊ FL is called cut off frequency. ಸೊ FLನ ನಾವು ಕಟ್ ಆಫ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ, ಅಂದರೆ ಲೋಯರ್ ಕಟ್ ಆಫ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ದ ರೇಂಜ್ ಆಫ್ ಫ್ರೀಕ್ವೆನ್ಸೀಸ್ lies in between 0 to FL. The gain increases at a rate of 20 dB per decade. ಅಂದರೆ ದ ಗೇನ್ ನಮಗೆ 0 to FL ವರೆಗೆ ಗೇನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅಂದರೆ +20 dB per decade ಆಗುತ್ತೆ. ಅದೇ ಲೋ ಪಾಸ್ ಫಿಲ್ಟರ್ನಲ್ಲಿ ಓಕೆ -20 dB per decade ಆಗುತ್ತೆ. ಸೊ ಅಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಗೇನು. ಆದರೆ ಇಲ್ಲಿ ಗೇನು 0 to FL ವರೆಗೆ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇನ್ ದ ಫ್ರೀಕ್ವೆನ್ಸಿ ರೆಸ್ಪಾನ್ಸ್. ಅಟ್ F is equal to FL, ಅಂದರೆ ನೀವು ಕೊಡ್ತಾ ಇರೋಂಥ ಇನ್ಪುಟ್ ಫ್ರೀಕ್ವೆನ್ಸಿ ಲೋಯರ್ ಕಟ್ ಆಫ್ ಫ್ರೀಕ್ವೆನ್ಸಿಗೆ ಈಕ್ವಲ್ ಆದ ಗೇನ್ ಈಸ್ ಈಕ್ವಲ್ ಟು 0.707 AF, ದಟ್ ಈಸ್ 3 dB ಡೌನ್ ಫ್ರಮ್ AF. ಅಂದರೆ ಕಾನ್ಸ್ಟೆಂಟ್ ಗೇನ್ 100% ಇದೆ ಅಂತ ಹೇಳಿದ್ರೆ 0.707 ವೋಲ್ಟೇಜ್ ಗೇನ್ಗೆ ಏನಾಗುತ್ತೆ, ರೆಡ್ಯೂಸ್ ಆಗಿರುತ್ತೆ ಅಟ್ F is equal to FL ಇದ್ದಾಗ. ಅಂದರೆ 70% ರೀಚ್ ಆಗುತ್ತೆ. ಅಂದರೆ 70% ಇದ್ದಾಗ ಕಟ್ ಆಫ್ ಫ್ರೀಕ್ವೆನ್ಸಿ ಸ್ಟಾರ್ಟ್ ಆಗುತ್ತೆ ನಮ್ಮದು. ಅಟ್ F is greater than FL ದ ಗೇನ್ ರಿಮೇನ್ಸ್ ಕಾನ್ಸ್ಟೆಂಟ್ ಆಸ್ AF. ಸೊ ನೀವು ಕೊಡ್ತಾ ಇರೋಂಥ ಇನ್ಪುಟ್ ಫ್ರೀಕ್ವೆನ್ಸಿ ಲೋಯರ್ ಕಟ್ ಆಫ್ ಫ್ರೀಕ್ವೆನ್ಸಿಗಿಂತ ಜಾಸ್ತಿ ಇದ್ದಾಗ ದ ಗೇನ್ ಏನಾಗುತ್ತೆ, 100% ರೀಚ್ ಆಗುತ್ತೆ. 100% ಇಸ್ ನಥಿಂಗ್ ಬಟ್ ಯುನಿಟಿ. ಅರ್ಥ ಆಗ್ತಾ ಇದೆಯಾ? ಸೊ ಆವಾಗ ನಿಮ್ಮ ಗೇನ್ ಏನಾಗುತ್ತೆ, AF ಏನಾಗುತ್ತೆ, ಕಾನ್ಸ್ಟೆಂಟಾಗಿ ಫಾಲೋ ಅಪ್ ಆಗುತ್ತೆ. ಆವಾಗ ಮಾತ್ರ ನೀವು ಕೊಡ್ತಾ ಇರೋಂಥ ಎಲ್ಲ ಇನ್ಪುಟ್ ಸಿಗ್ನಲ್ಲು ಹೊರಗಡೆ ಆಪ್ ಆ್ಯಂಪಿಂದ ಹೊರಗಡೆ ಬಂದು ನಿಮಗೆ ಔಟ್ಪುಟಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ರೀತಿ ಹೈ ಪಾಸ್ ಫಿಲ್ಟರ್ ಕೆಲಸವನ್ನು ಮಾಡುತ್ತೆ. The next topic, expression for active high pass filter. In first order Butterworth active high pass filter having some equations which are used to calculate such as voltage gain AF, cutoff frequencies, the value of resistor and capacitor, and also it is used to calculate the feedback resistor R1 and RF. So that can be calculated, that all the parameters can be calculated by the help of expressions. The first, according to the frequency response, we are going to calculate the magnitude of the gain of the high pass filter. The magnitude of the gain of the high pass filter is, so V0 by Vin, which is equal to AF into F by FL divided by square root of 1 plus F by FL whole square. ಇಲ್ಲಿ AF ಅಂತ ಹೇಳಿದ್ರೆ ವೋಲ್ಟೇಜ್ ಗೇನ್, F ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ, FL ಅಂತ ಹೇಳಿದ್ರೆ ಲೋಯರ್ ಕಟ್ ಆಫ್ ಫ್ರೀಕ್ವೆನ್ಸಿ.
So this is the magnitude of the gain of the high pass filter. So totally V naught magnitude of V naught by V in is equal to AF into F by FL divided by square root of 1 plus F by FL whole square, where V naught by V in is the gain of the filter and AF is the pass band of the filter gain. That is equal to 1 plus RF by R1. ಅಂದರೆ ಹೈ ಪಾಸ್ ಫಿಲ್ಟರ್ನಲ್ಲಿ ನೀವು ಗೇನ್ನ ಏನಾದರೂ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ದ ಫಾರ್ಮುಲಾ AF is equal to 1 plus RF by R1. Here F is the frequency of the input signal and FL is the lower cutoff frequency of high pass filter. ಸೊ ನೀವೇನಾದರೂ ಲೋಯರ್ ಕಟ್ ಆಫ್ ಫ್ರೀಕ್ವೆನ್ಸಿ ಆಫ್ ದ ಹೈ ಪಾಸ್ ಫಿಲ್ಟರ್ ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದ್ರೆ ನಿಮಗೆ ಬೇಕಾಗಿರುವಂತಹ ಎಕ್ಸ್ಪ್ರೆಷನ್ ಯಾವುದು ಅಂತ ಹೇಳಿದ್ರೆ 1 ಡಿವೈಡೆಡ್ ಬೈ 2 ಪೈ ಆರ್ ಸಿ. ಸೊ ಹಾಗಾಗಿ ದ ಲೋಯರ್ ಕಟ್ ಆಫ್ ಫ್ರೀಕ್ವೆನ್ಸಿ ಆಫ್ ಹೈ ಪಾಸ್ ಫಿಲ್ಟರ್ಸ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ 1 ಡಿವೈಡೆಡ್ ಬೈ 2 ಪೈ ಆರ್ ಸಿ. ಸೊ ದೆರ್ ಆರ್ 3 criteria will be exhibited in high pass filter. The first criteria is at very high frequency, ಅಂದರೆ at very low frequency. F is less than FL ಆಗಿದ್ದಾಗ ಮ್ಯಾಗ್ನಿಟ್ಯೂಡ್ ಆಫ್ V ನಾಟ್ ಬೈ VI ಈಸ್ ಲೆಸ್ ದೆನ್ AF. ಅಂದರೆ FLಗಿಂತ ನೀವು ಕೊಡ್ತಾ ಇರೋಂಥ ಫ್ರೀಕ್ವೆನ್ಸಿ FLಗಿಂತ ಕಮ್ಮಿ ಇದ್ದರೆ ಸೊ AF ಏನಿರುತ್ತೆ ಜಾಸ್ತಿ ಇರುತ್ತೆ, AF ಏನಿರುತ್ತೆ ಕಡಿಮೆ ಇರುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ V naught by VI is less than AF. At cutoff frequencies F is equal to FL, the V naught by VI, magnitude of V naught by VI is equal to AF by root 2. ಅಂದರೆ ನೀವು ಕೊಡ್ತಾ ಇರೋಂಥ ಇನ್ಪುಟ್ ಫ್ರೀಕ್ವೆನ್ಸಿ ಲೋಯರ್ ಕಟ್ ಆಫ್ ಫ್ರೀಕ್ವೆನ್ಸಿಗೆ ಈಕ್ವಲ್ ಆಗಿದ್ದಾಗ ಸೊ ವೋಲ್ಟೇಜ್ ಗೇನ್ ಏನಾಗಿರುತ್ತೆ ಅಂತ ಹೇಳಿದ್ರೆ 0.707 ಆಗಿರುತ್ತೆ, AF ಆಗಿರುತ್ತೆ. At high frequency F is greater than FL, the magnitude of V naught by VI is equal to AF. ಅಂದರೆ ನೀವು ಕೊಡ್ತಾ ಇರೋಂಥ ಇನ್ಪುಟ್ ಸಿಗ್ನಲ್ಲು ಲೋಯರ್ ಕಟ್ ಆಫ್ ಫ್ರೀಕ್ವೆನ್ಸಿಗಿಂತ ಜಾಸ್ತಿ ಇದ್ದಾಗ ಸೊ ಮ್ಯಾಗ್ನಿಟ್ಯೂಡ್ ಆಫ್ ಗೇನ್ ಈಸ್ ಅಪ್ರಾಕ್ಸಿಮೇಟ್ಲಿ ಅಂದರೆ ಈಕ್ವಲ್ ಟು AF, ದಟ್ ಈಸ್ ನಥಿಂಗ್ ಬಟ್ ಯೂನಿಟಿ ಅಥವಾ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ದೀಸ್ 3 conditions ಆರ್ ವೆರಿ ಇಂಪಾರ್ಟೆಂಟ್ ಟು ಕ್ಯಾಲ್ಕುಲೇಟ್ all the parameters. Next, the voltage gain above the low cutoff frequency is called pass band and it is given by AF is equal to 1 plus RF by R1. ಅಂದರೆ ಹೈ ಪಾಸ್ ಫಿಲ್ಟರ್ನಲ್ಲಿ ನೀವು ಲೋ ಕಟ್ ಆಫ್ ಫ್ರೀಕ್ವೆನ್ಸಿ ಪಾಸ್ ಬ್ಯಾಂಡ್ ಗೇನನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಫಾರ್ಮುಲಾ ಯಾವುದು ಅಂತ ಹೇಳಿದ್ರೆ ಅಂದರೆ ಈಕ್ವೇಷನ್ಸ್ ಯಾವುದಪ್ಪ ಅಂತ ಹೇಳಿದ್ರೆ AF is equal to 1 plus RF by R1. The low cutoff frequency for high pass filter is given by FL is equal to 1 divided by 2 pi RC. ಸೊ ಲೋ ಕಟ್ ಆಫ್ ಫ್ರೀಕ್ವೆನ್ಸಿನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಹೈ ಪಾಸ್ ಫಿಲ್ಟರ್ನಲ್ಲಿ ನೀವು ಯೂಸ್ ಮಾಡಬೇಕಾಗಿರುವಂಥ ಈಕ್ವೇಷನ್ಸು ಅಥವಾ ಎಕ್ಸ್ಪ್ರೆಷನ್ಸ್ ಯಾವುದು ಅಂತ ಹೇಳಿದ್ರೆ FL is equal to 1 divided by 2 pi RC. The next topic, the advantages of active high pass filter. So there are several advantages of active high pass filter. Out of that, some of the advantages are given here. The first advantages, they are used in audio processing. Second point, the Butterworth filter has the magnitude response 0 at the geometric center of the pass band. The third advantage is it has the simple transfer functions where the coefficient of the polynomials are easy to calculate. The last advantages is they are used in broadcast receivers to select desired channel frequencies. So ಇದನ್ನು ನಾವು ಆಡಿಯೋ ಫ್ರೀಕ್ವೆನ್ಸಿನಲ್ಲಿ ಯೂಸ್ ಮಾಡ್ತೀವಿ. ಬಟರ್ವರ್ತ್ ಫಿಲ್ಟರ್ಸನ್ನು ನಾವು ಮ್ಯಾಗ್ನಿಟ್ಯೂಡ್ ರೆಸ್ಪಾನ್ಸ್ 0 ಮಾಡೋದಕ್ಕೆ ಪಾಸ್ ಬ್ಯಾಂಡಲ್ಲಿ 0 ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಮತ್ತು ಇದನ್ನು ಪಾಲಿನಾಮಿಯಲ್ ಕೋಎಫಿಷಿಯೆಂಟ್ಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ. ಹಾಗೆ ಇದನ್ನು ನಾವು ಫ್ರೀಕ್ವೆನ್ಸಿ ಬ್ರಾಡ್ಕಾಸ್ಟ್ ರಿಸೀವರ್ಸಲ್ಲಿ ನಮಗೆ ಪರ್ಟಿಕ್ಯುಲರ್ ಚಾನಲ್ಸ್ ಬೇಕು ಅಥವಾ ಚಾನಲ್ ಫ್ರೀಕ್ವೆನ್ಸಿ ಬೇಕು ಅಂತ ಹೇಳಿದ್ರೆ ಅಲ್ಲಿ ನಾವು ಈ ಹೈ ಪಾಸ್ ಫಿಲ್ಟರ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ದೀಸ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ಆಕ್ಟಿವ್ ಹೈ ಪಾಸ್ ಫಿಲ್ಟರ್. Next we are going to discuss some problems, how the high pass filters are going to design. The first problem we discussing now, find the value of capacitor for high pass filter having unity gain whose cutoff frequency is at 2 kilohertz. Assume the resistor is 10 kilo ohms. So problem ಅಲ್ಲಿ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ ಕೆಪಾಸಿಟರ್ ಅಷ್ಟೇ ಕೇಳಿರೋದು. ಫೈಂಡ್ ದ ವ್ಯಾಲ್ಯೂ ಆಫ್ ಕೆಪಾಸಿಟರ್ ಫಾರ್ ಹೈ ಪಾಸ್ ಫಿಲ್ಟರ್
having unity gain whose cutoff frequency is at 2 kilohertz. Assume the resistor value R is 10 kilo ohms. ಅಂದರೆ ಇಲ್ಲಿ R ವ್ಯಾಲ್ಯೂನ ಇನ್ಪುಟ್ ರೆಸಿಸ್ಟರ್ R ವ್ಯಾಲ್ಯೂನ ಕೊಟ್ಟಿದ್ದಾರೆ, ಕಟ್ ಆಫ್ ಫ್ರೀಕ್ವೆನ್ಸಿ ಅಂದರೆ ಎಫ್ ಎಲ್ ವ್ಯಾಲ್ಯೂನ 2 ಕಿಲೋ ಹರ್ಟ್ಸ್ ಕೊಟ್ಟಿದ್ದಾರೆ, ಮತ್ತು ಫಿಲ್ಟರ್ ಹ್ಯಾವಿಂಗ್ ಯುನಿಟಿ ಗೇನ್ ಅಂತ ಹೇಳಿದ್ರೆ ಎ ಎಫ್ ವ್ಯಾಲ್ಯೂ ಅಂದರೆ ವೋಲ್ಟೇಜ್ ಗೇನನ್ನು ಕೊಟ್ಟಿದ್ದಾರೆ, ದಟ್ ಈಸ್ ಯುನಿಟಿ ಗೇನ್. ಸೊ ನಾವು ಕೆಪಾಸಿಟರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಾಗಾದರೆ ಸ್ಟೂಡೆಂಟ್ಸ್ ಯಾವ ಫಾರ್ಮುಲಾನ ನೀವು ಯೂಸ್ ಮಾಡಬೇಕಾಗುತ್ತೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ, ಮತ್ತು ಏನೇನು ಕೊಟ್ಟಿದ್ದಾರೆ ಮತ್ತು ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನು ಈಗ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅಕಾರ್ಡಿಂಗ್ ಟು ದ ಪ್ರಾಬ್ಲಮ್ ದ ಡೇಟಾ ಗಿವನ್ಸ್ ಆರ್ ಎಫ್ ಸಿ ಈಸ್ ಈಕ್ವಲ್ ಟು ಎಫ್ ಸಿ ಮೀನ್ಸ್ ಎಫ್ ಎಲ್, ಎಫ್ ಸಿ ಮೀನ್ಸ್ ಎಫ್ ಎಲ್ ಈಸ್ ಈಕ್ವಲ್ ಟು 2 ಕಿಲೋ ಹರ್ಟ್ಸ್, ಆರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 10 ಕಿಲೋ ಓಮ್ಸ್, ಸಿ ಈಸ್ ಈಕ್ವಲ್ ಟು ವಾಟ್ ಏನು ಅಂತ ಕೇಳ್ತಾ ಇದ್ದಾರೆ. As we know that cutoff frequency is given by fc is equal to 1 divided by 2 pi rc. fc is equal to 1 divided by 2 pi rc. ಆದರೆ ಇದು ಕಟಾಫ್ ಫ್ರೀಕ್ವೆನ್ಸಿಗೆ ಫಾರ್ಮುಲಾ ಆಗಿದೆ, ನನಗೆ ಬೇಕಾಗಿರೋದು ಸಿ ವ್ಯಾಲ್ಯೂ ಎಷ್ಟು ಅಂತ. ಸೊ ಹಾಗಾಗಿ ನೌ ಐ ಆಮ್ ಗೋಯಿಂಗ್ ಟು ಇಂಟರ್ಚೇಂಜ್ ಎಫ್ ಸಿ ಇನ್ ದ ಪ್ಲೇಸ್ ಆಫ್ ಸಿ. ಓಕೆ, ಸೊ ಸಿನ ನಾನು ಎಫ್ ಸಿ ಪ್ಲೇಸ್ಗೆ ಹಾಕ್ತಾ ಇದ್ದೀನಿ, ಎಫ್ ಸಿನ ಸಿ ಪ್ಲೇಸ್ಗೆ ಹಾಕಿದ್ರೆ ದ ಫಾರ್ಮುಲಾ ಕ್ಯಾನ್ ಬಿ ಚೇಂಜ್ಡ್ ಆಸ್ ಲೈಕ್ ದಿಸ್. ಸೊ ಸಿ ಈಸ್ ಈಕ್ವಲ್ ಟು 1 divided by 2 pi r into fc. So we can find the value of capacitor. Now fc is equal to 1 divided by 2 pi rc. This is the cutoff frequency formula. I am going to change the fc and c, and I am creating the ready formula to calculate the value of capacitor. So c is equal to 1 divided by 2 pi r into fc. Now apply, you already know the value of r, what is the value of fc, and so this two value is enough to calculate the value of capacitor. Now I am going to apply c is equal to 1 divided by 2 pi, r value is 10 kilohertz, and then fc value is 2 kilohertz. Now I am going to solve this problem, and I am getting the capacitor value is 7.96 nanofarad. So the next problem is a first order active high pass filter has a passband gain of 2 and cutoff frequency of 5 kilohertz. If the input capacitor has a value of 10 nanofarad, calculate the value of the resistor and the resistors in the feedback network. So once again I am going to reading this problem. A first order active high pass filter has a passband gain of 2 and cutoff frequency of 5 kilohertz. If the input capacitor has a value of 10 nanofarad, calculate the value of resistor and the resistors in the feedback network. So ನಿಮಗೆ ಹೈ ಪಾಸ್ ಫಿಲ್ಟರ್ನ ಡಿಸೈನ್ ಮಾಡಿ ರೆಸಿಸ್ಟರ್ ವ್ಯಾಲ್ಯೂಸನ್ನ ಫೀಡ್ಬ್ಯಾಕ್ ರೆಸಿಸ್ಟರ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಅಂತ ಈ ಪ್ರಾಬ್ಲಮ್ನಲ್ಲಿ ಕೇಳ್ತಾ ಇದ್ದಾರೆ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದರೆ ಫಸ್ಟು ಅಕಾರ್ಡಿಂಗ್ ಟು ಪ್ರಾಬ್ಲಮ್ ಏನೇನು ಡೇಟಾಸ್ನ ಕೊಟ್ಟಿದ್ದಾರೆ, ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನು ನಾವು ಫಸ್ಟು ಬರ್ಕೋಬೇಕು. ಸೊ ಅಕಾರ್ಡಿಂಗ್ ಟು ದ ಪ್ರಾಬ್ಲಮ್ fc is given as 5 kilohertz. fc is given as 5 kilohertz and cutoff frequency of 5 kilohertz. Capacitor value is 10 nanofarad. Capacitor value is 10 nanofarad. The input capacitor has the value of 10 nanofarad and AF is equal to 2. So voltage gain. First order active high pass filter has passband gain of 2. That means AF is equal to 2. ನಮಗೆ 3 ಪ್ಯಾರಾಮೀಟರ್ಸ್ನ ಕೊಟ್ಟಿದ್ದಾರೆ, ಎಫ್ ಸಿ, ಸಿ ಮತ್ತು ಎ ಎಫ್ ಅಂದರೆ ವೋಲ್ಟೇಜ್ ಗೇನ್ ಈಸ್ ಈಕ್ವಲ್ ಟು 2. ನೆಕ್ಸ್ಟ್ ವಾಟ್ ಆರ್ ದ ಪ್ಯಾರಾಮೀಟರ್ಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್? ಆರ್ ಈಸ್ ಈಕ್ವಲ್ ಟು ಇನ್ಪುಟ್ ರೆಸಿಸ್ಟರ್, ಸಿ ಆಲ್ರೆಡಿ ಕೊಟ್ಟಿದ್ದಾರೆ, ಆರ್ ವ್ಯಾಲ್ಯೂ ಏನು ಅಂತ ನಾವು ಕಂಡುಹಿಡಿಬೇಕು, ಮತ್ತು ಫೀಡ್ಬ್ಯಾಕ್ ನೆಟ್ವರ್ಕಲ್ಲಿ ಇರುವಂಥ ರೆಸಿಸ್ಟರ್ ವ್ಯಾಲ್ಯೂ R1 ಮತ್ತು RF ಅನ್ನು ನಾವು ಕಂಡುಹಿಡಿಬೇಕು. ದೆನ್ ಆರ್ ಈಸ್ ಈಕ್ವಲ್ ಟು ವಾಟ್, R1 is equal to what and RF is equal to what ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇಷ್ಟನ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಮ್ಮ ಮೈಂಡಲ್ಲಿ
ಕೆಲವೊಂದು ಫಾರ್ಮುಲಾಗಳು ಆಲ್ರೆಡಿ ಇರಬೇಕು. ಐ ಆಲ್ರೆಡಿ ಎಕ್ಸ್ಪ್ಲೇನ್ ಇನ್ ದ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಹೇಳಿದ್ದೀನಿ ಯಾವ್ಯಾವ ಫಾರ್ಮುಲಾ ಬರುತ್ತೆ ಅಂತ. ದ ಲೋಯರ್ ಕಟ್ ಆಫ್ ಫ್ರೀಕ್ವೆನ್ಸಿ ಫಾರ್ ಹೈ ಪಾಸ್ ಫಿಲ್ಟರ್ ಈಸ್ ಗಿವನ್ ಬೈ ಎಫ್ ಎಲ್ ಈಸ್ ಈಕ್ವಲ್ ಟು 1/2πRC. ಲೋಯರ್ ಕಟ್ ಆಫ್ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಫಾರ್ಮುಲಾನ ಯೂಸ್ ಮಾಡ್ತೀರಾ? ಎಫ್ ಎಲ್ ಈಸ್ ಈಕ್ವಲ್ ಟು 1/2πRC. ಈಗ ಎಫ್ ಎಲ್ ಅನ್ನು ಕೊಟ್ಟಿದ್ದಾರೆ ಆಲ್ರೆಡಿ ಅವರು, ನನಗೇನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬೇಕು? ಆರ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಾಗಾಗಿ ಫಾರ್ಮುಲಾನ ಸ್ವಲ್ಪ ಇಂಟರ್ಚೇಂಜ್ ಮಾಡಿ ಒಂದು ಫಾರ್ಮುಲಾನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆರ್ ಈಸ್ ಈಕ್ವಲ್ ಟು 1/2πFL ಇಂಟು ಸಿ. ಸೊ ಇದನ್ನು ಹೇಗೆ ಮಾಡ್ತಾ ಇದ್ದೀನಿ? ಆರ್ ಮತ್ತು ಎಫ್ ಎಲ್ ಅನ್ನು ಇಂಟರ್ಚೇಂಜ್ ಮಾಡಿಕೊಂಡು ಫಾರ್ಮುಲಾನ ಡಿಸೈನ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಫಾರ್ಮುಲಾ, ದ ವೋಲ್ಟೇಜ್ ಗೇನ್ ಫಾರ್ ಹೈ ಪಾಸ್ ಫಿಲ್ಟರ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ AF ಈಸ್ ಈಕ್ವಲ್ ಟು 1 + RF/R1. ಸೊ ಈ ಮೂರು ಫಾರ್ಮುಲಾಗಳ ಸಹಾಯದಿಂದ ನಾವು ಈಗ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ದ ಕಟ್ ಆಫ್ ಫ್ರೀಕ್ವೆನ್ಸಿ ಫಾರ್ ಹೈ ಪಾಸ್ ಫಿಲ್ಟರ್ ಈಸ್ ಗಿವನ್ ಬೈ FH ಈಸ್ ಈಕ್ವಲ್ ಟು 1/2πRC. Therefore, R is equal to 1/2πFHC. Now I am going to substituting the values which are given in the problem. 2π, FH value is already given, that is 5 kilohertz, and C value is already given, that is 10 nanofarad. So I am going to apply into this formula. Then I am getting the resistor value is 3.18 kilo ohms. 3.18 kilo ohms. So this is the active high pass filter circuit. So the R value can be calculated as 3.18 kilo ohms. Next, already he given the C value, that is C is equal to 10 nanofarad. So the input passive filter, high pass filter ನಲ್ಲಿ ಬರುವಂತಹ ಕೆಪಾಸಿಟರ್ ಮತ್ತು ರೆಸಿಸ್ಟರ್ ವ್ಯಾಲ್ಯೂಸ್ಗಳನ್ನ ನಾವು ಕ್ಯಾಲ್ಕುಲೇಟ್ ಮಾಡಾಯಿತು. ಈಗ ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು? R1 ಮತ್ತು RF ಅನ್ನು ಏನು ಮಾಡಬೇಕು? ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನು ಹೇಗೆ ಮಾಡೋದು ನೋಡೋಣ. ದ ವೋಲ್ಟೇಜ್ ಗೇನ್ ಫಾರ್ high pass filter can be calculated by AF is equal to 1 + RF/R1. So this is the main formula to calculate the voltage gain. So AF value already ಅವರು ಕೊಟ್ಟಿದ್ದಾರೆ, that is 2, which is equal to 1 + RF/R1. ಸೊ ಈಗ RF/R1 is equal to 1 ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ 1ನ ನಾನು LHS ಕಳಿಸ್ತಾ ಇದ್ದೀನಿ, 2 - 1 ಆಗುತ್ತೆ. ಸೊ 2 - 1 is equal to, that is 1. So that is RF, therefore RF/R1 is equal to 1 ಆಗುತ್ತೆ. ಸೊ R1ನ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ R1 is equal to RF ಆಗುತ್ತೆ. ಸೊ ಹಾಗಾಗಿ ನೀವು ಏನು R1 ವ್ಯಾಲ್ಯೂ ಸೆಲೆಕ್ಟ್ ಮಾಡ್ತೀರೋ ಅದೇ RF ವ್ಯಾಲ್ಯೂ ಆಗಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ R1 ವ್ಯಾಲ್ಯೂನ 10 ಕಿಲೋ ಓಮ್ಸ್ ಅಂತ ನಾನು ಅಸ್ಯೂಮ್ ಮಾಡಿಕೊಂಡ್ರೆ RF ವ್ಯಾಲ್ಯೂನು ಏನಾಗಿರುತ್ತೆ? 10 ಕಿಲೋ ಓಮ್ಸೇ ಆಗಿರುತ್ತೆ. ಸೊ ಅಲ್ಲಿಗೆ ನನ್ನ ಆಕ್ಟಿವ್ ಹೈ ಪಾಸ್ ಫಿಲ್ಟರ್ ಸರ್ಕ್ಯೂಟ್ ಏನಾಯಿತು? ಈಗ ಡಿಸೈನ್ ಆಯಿತು. C ವ್ಯಾಲ್ಯೂ ಈಸ್ 10 nanofarad, R ವ್ಯಾಲ್ಯೂ ಈಸ್ 3.18 ಕಿಲೋ ಓಮ್ಸ್. ಫೀಡ್ಬ್ಯಾಕ್ ನೆಟ್ವರ್ಕಲ್ಲಿರುವಂಥ ಎರಡು ರೆಸಿಸ್ಟರ್, ದಟ್ ಈಸ್ R1 is equal to 10 kilo ohms and RF is equal to 10 kilo ohms. So this is the total or overall design of first order Butterworth active high pass filter. Our next topic, some important multiple choice questions. The first question, in a first order high pass filter, the frequencies higher than low cutoff frequencies are called what? Option A, stop band frequency. Option B, pass band frequency. Option C, center band frequency. Option D, none of the mentioned. So tell me what is the answer. ಅಂದರೆ ಕ್ವಶನಲ್ಲಿ ಇನ್ ಫಸ್ಟ್ ಆರ್ಡರ್ ಹೈ ಪಾಸ್ ಫಿಲ್ಟರ್ನಲ್ಲಿ ಲೋಯರ್ ಕಟ್ ಆಫ್ ಫ್ರೀಕ್ವೆನ್ಸಿಗಿಂತ ಹೈ ಫ್ರೀಕ್ವೆನ್ಸಿ, ಅಂದರೆ ಅದಕ್ಕಿಂತ ಹೈ ಫ್ರೀಕ್ವೆನ್ಸಿಲಿ ಇರುವಂತಹ ಫ್ರೀಕ್ವೆನ್ಸಿನ ನಾವು ಏನಂತ ಕರಿತೀವಿ ಅಂತ ಹೇಳ್ತಾ ಇದೆ. ಅಂದರೆ ಲೋಯರ್ ಕಟ್ ಆಫ್ ಫ್ರೀಕ್ವೆನ್ಸಿಗಿಂತ ಇರುವಂತಹ ಮುಂದಿನ ಫ್ರೀಕ್ವೆನ್ಸಿಗೆ ನಾವು ಏನಂತ ಕರಿತೀವಿ ಅಂತ. ಸ್ಟಾಪ್ ಬ್ಯಾಂಡ್ ಫ್ರೀಕ್ವೆನ್ಸಿ ಅಂತ ಕರಿತೀವ, ಪಾಸ್ ಬ್ಯಾಂಡ್ ಫ್ರೀಕ್ವೆನ್ಸಿ ಅಂತ ಕರಿತೀವ, ಸೆಂಟ್ರ್ ಬ್ಯಾಂಡ್ ಫ್ರೀಕ್ವೆನ್ಸಿ ಅಂತ ಕರಿತೀವ, ಅಥವಾ ನನ್ ಆಫ್ ದ ಮೆನ್ಷನ್ಡ್, ಯಾವುದು? ಎಸ್, ದ ಆನ್ಸರ್ ಈಸ್ ದ ಆಪ್ಷನ್ ಬಿ, ದಟ್ ಈಸ್ ಪಾಸ್ ಬ್ಯಾಂಡ್ ಫ್ರೀಕ್ವೆನ್ಸಿ. ಸೊ ನಾನು ಆಗಲೇ ಹೇಳಿದ್ದೀನಿ ಯಾಕೆ ಪಾಸ್ ಬ್ಯಾಂಡ್ ಫ್ರೀಕ್ವೆನ್ಸಿ ಆನ್ಸರ್ ಇದಕ್ಕೆ. ಸೊ ಹೈ ಪಾಸ್ ಫಿಲ್ಟರ್ ಸರ್ಕ್ಯೂಟ್ ಏನು ಮಾಡುತ್ತೆ, ಓನ್ಲಿ
ಹೈ ಪಾಸ್ ಸಿಗ್ನಲ್ನ ಏನು ಮಾಡುತ್ತೆ, ಹೈ ಪಾಸ್ ಫ್ರೀಕ್ವೆನ್ಸಿ ಸಿಗ್ನಲ್ನ ಏನು ಮಾಡುತ್ತೆ, ಪಾಸ್ ಮಾಡುತ್ತೆ. ಮತ್ತು ಎಲ್ಲ ಲೋ ಫ್ರೀಕ್ವೆನ್ಸಿ ಸಿಗ್ನಲ್ನ ಏನು ಮಾಡುತ್ತೆ, ಕಟ್ ಆಫ್ ಮಾಡುತ್ತೆ, ಅಂದರೆ ರಿಜೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಲೋಯರ್ ಕಟ್ ಆಫ್ ಫ್ರೀಕ್ವೆನ್ಸಿಗಿಂತ ಇರುವಂಥ ಎಬೋ ಎಲ್ಲ ಸಿಗ್ನಲ್ನ ಪಾಸ್ ಮಾಡೋದ್ರಿಂದ ಇದು ಅಲ್ಲಿಂದ ಮುಂದಕ್ಕೆ ಪಾಸ್ ಬ್ಯಾಂಡ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ನಾವು ಪಾಸ್ ಬ್ಯಾಂಡ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಹಾಗಾಗಿ ದ ಆನ್ಸರ್ ಆಪ್ಷನ್ ಬಿ, ಪಾಸ್ ಬ್ಯಾಂಡ್, ಈಸ್ ದ ಕರೆಕ್ಟ್ ಆನ್ಸರ್. Second question, state the disadvantages of using higher order filters. State the disadvantages of using higher order filter. Option A, complexity. Option B, requires more space. Option C, expensive. Option D, all of the mentioned. ಸೊ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ನಾವು ಹೈಯರ್ ಆರ್ಡರ್ ಫಿಲ್ಟರ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಏನು ಡಿಸ್ಅಡ್ವಾಂಟೇಜಸ್ ಆಗುತ್ತೆ. ಈಗ ನಾವು ಯೂಸ್ ಮಾಡ್ತಾ ಇರೋದು ಫಸ್ಟ್ ಆರ್ಡರ್. ಸೊ ಅದೇ ರೀತಿ ನೀವು ಸೆಕೆಂಡ್ ಆರ್ಡರ್, ಥರ್ಡ್ ಆರ್ಡರ್ ಯೂಸ್ ಮಾಡಿದ್ರೆ ಸೊ ಯಾವ ಥರ ಡಿಸ್ಅಡ್ವಾಂಟೇಜಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಕಾಂಪ್ಲೆಕ್ಸಿಟಿ ಕ್ರಿಯೇಟ್ ಆಗುತ್ತಾ, ಮೋರ್ ಸ್ಪೇಸ್ ಬೇಕಾಗುತ್ತಾ, ಅಥವಾ ಎಕ್ಸ್ಪೆನ್ಸ್ ಆಗುತ್ತಾ, ಅಥವಾ ಎಲ್ಲನೂ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಯಾವುದಿರ್ಬೋದು ಆನ್ಸರ್? The answer is, the correct answer, option D, that is all of the mentioned. ಹೇಗೆ ನೀವು ಫಸ್ಟ್ ಆರ್ಡರ್ನಲ್ಲಿ ಬರೀ ಸಿಂಗಲ್ ರೆಸಿಸ್ಟರ್ ಮತ್ತು ಕೆಪಾಸಿಟರ್ನ ಯೂಸ್ ಮಾಡ್ತೀರಾ. ಅದೇ ನೀವು ಸೆಕೆಂಡ್ ಆರ್ಡರ್ಗೆ ಹೋದರೆ 2 pairs ಆಫ್ ರೆಸಿಸ್ಟರ್ ಮತ್ತು ಕೆಪಾಸಿಟರ್ಸ್ನ ಯೂಸ್ ಮಾಡ್ತೀರಾ. ಸೊ ಅದೇ ರೀತಿ ನೀವು ಥರ್ಡ್ ಆರ್ಡರ್ ಹೋದರೆ ನೀವು 3 pairs ಆಫ್ ರೆಸಿಸ್ಟರ್ ಮತ್ತು ಕೆಪಾಸಿಟರ್ಸ್ ಯೂಸ್ ಮಾಡ್ತೀರಾ. ಸೊ ನೀವು ಆರ್ಡರ್ ನೀವು ಹೈಯರ್ ಅಂದರೆ ಜಾಸ್ತಿ ಮಾಡ್ತಾ ಹೋದಾಗೆ ಸರ್ಕ್ಯೂಟ್ ಕಾಂಪ್ಲೆಕ್ಸಿಟಿ ಆಗುತ್ತೆ, ಮೋರ್ ಸ್ಪೇಸ್ ಬೇಕಾಗುತ್ತೆ, ಹಾಗೆ ಮತ್ತು ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಹಾಗಾಗಿ ದ ಆಪ್ಷನ್ ಡಿ, ಆಲ್ ಆಫ್ ದ ಮೆನ್ಷನ್, ಇಸ್ ದ ಕರೆಕ್ಟ್ ಆನ್ಸರ್. Next, third question. An RC coupled circuit is a high pass filter for pulsating DC voltage because option A, C has high reactance for high voltage. Option B, C blocks DC voltages. Option C has low reactance for low voltages. Option D, none of the above. So dear students, the right answer is option B, C blocks DC voltages. So ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಆರ್ ಸಿ ಕಪಲ್ಡ್ ಸರ್ಕ್ಯೂಟ್ ಇಸ್ ಎ ಹೈ ಪಾಸ್ ಫಿಲ್ಟರ್ ಫಾರ್ ಪಲ್ಸೇಟಿಂಗ್ ಡಿ ಸಿ ವೋಲ್ಟೇಜ್ ಬಿಕಾಸ್, ಅಂದರೆ ಹೈ ಪಾಸ್ ಫಿಲ್ಟರ್ನಲ್ಲಿ ನಾವು ಇನ್ಪುಟ್ಟಿಗೆ ಕೆಪಾಸಿಟರ್ನ ಕನೆಕ್ಟ್ ಮಾಡಿರ್ತೀವಿ. ಸೊ ಹಾಗಾಗಿ ಫಸ್ಟು ನಾವು ಕೆಪಾಸಿಟರ್ ಕನೆಕ್ಟ್ ಮಾಡಿರ್ತೀವಿ, ಆಮೇಲೆ ರೆಸಿಸ್ಟರ್ನ ಕನೆಕ್ಟ್ ಮಾಡಿರ್ತೀವಿ. ಸೊ ಹಾಗಾಗಿ ಕೆಪಾಸಿಟ್ರಲ್ಲಿ ಡಿ ಸಿ ವೋಲ್ಟೇಜ್ನ ಏನು ಮಾಡುತ್ತೆ, ಬ್ಲಾಕ್ ಮಾಡುತ್ತೆ. ಸೊ ಹಾಗಾಗಿ ದ ಆಪ್ಷನ್ ಬಿ, ಸಿ ಬ್ಲಾಕ್ಸ್ ಡಿ ಸಿ ವೋಲ್ಟೇಜಸ್, ಇಸ್ ದ ಕರೆಕ್ಟ್ ಆನ್ಸರ್. ದ ಫೋರ್ತ್ ಕ್ವಶನ್, the RC coupling circuit is an example of what type of filter? Option A, low pass filter. Option B, high pass filter. Option C, band pass filter. And option D, all pass filter. So question 9 ondsala ottini. RC coupling circuit is an example of what type of filter? Low pass filter, ಹೈ ಪಾಸ್ ಫಿಲ್ಟ್ರಾ, ಬ್ಯಾಂಡ್ ಪಾಸ್ ಫಿಲ್ಟ್ರಾ, ಅಥವಾ ಆಲ್ ಪಾಸ್ ಫಿಲ್ಟ್ರಾ ಅಂತ ಕೇಳ್ತಾ ಇದ್ದಾರೆ. ಸೊ ದ ಆನ್ಸರ್ ಈಸ್ ಲೋ ಪಾಸ್ ಫಿಲ್ಟರ್ ಆಸ್ ವೆಲ್ ಆಸ್ ಹೈ ಪಾಸ್ ಫಿಲ್ಟರ್. ಆದರೆ ಈ ಸೆಷನಲ್ಲಿ ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಹೈ ಪಾಸ್ ಫಿಲ್ಟರ್. ಯಾಕಂದರೆ ನಾವಿಲ್ಲಿ ಆರ್ ಸಿ ಕಪ್ಲಿಂಗನ್ನು ನಾವು ಲೋ ಪಾಸ್ ಫಿಲ್ಟರ್ನಲ್ಲೂ ಯೂಸ್ ಮಾಡ್ತೀವಿ ಮತ್ತು ಹೈ ಪಾಸ್ ಫಿಲ್ಟರ್ನಲ್ಲೂ ಯೂಸ್ ಮಾಡ್ತೀವಿ. ಆದರೆ ಹೈ ಪಾಸ್ ಫಿಲ್ಟರ್ನಲ್ಲಿ ಇನ್ಪುಟ್ಟಿಗೆ ಕೆಪಾಸಿಟರ್ ಫಸ್ಟ್ ಕನೆಕ್ಟ್ ಮಾಡಿರ್ತೀವಿ, ಲೋ ಪಾಸ್ ಫಿಲ್ಟರ್ನಲ್ಲಿ ಇನ್ಪುಟ್ಗೆ ರೆಸಿಸ್ಟರ್ನ ಫಸ್ಟ್ ಕನೆಕ್ಟ್ ಮಾಡಿರ್ತೀವಿ. ಸೊ ದಿಸ್ ಈಸ್ ದ ಓನ್ಲಿ ಸ್ಮಾಲ್ ಡಿಫ್ರೆನ್ಸ್ ಇನ್ ಬಿಟ್ವೀನ್ high pass filter and low pass filter. But here the answer is, the correct answer is option B, that is high pass filter. The next question, a dash filter significantly attenuates all the frequencies below FC and passes all the frequency above FC. Option A, low pass filter. Option B, high pass filter.
option C band pass filter, and option D band stop filter. Once again I will read the question. A dash filter significantly attenuates all the frequencies below Fc and passes all the frequencies above Fc. Students, what is the answer? The correct answer is option B, that is high pass filter. ಯಾಕೆ ಅಂತ ಹೇಳಿದ್ರೆ ಹೈ ಪಾಸ್ ಫಿಲ್ಟರ್ ಏನು ಮಾಡುತ್ತೆ, ಲೋ ಫ್ರೀಕ್ವೆನ್ಸಿ ಎಲ್ಲ ಏನು ಮಾಡುತ್ತೆ, ರಿಜೆಕ್ಟ್ ಮಾಡುತ್ತೆ, ಅಟಿನ್ಯೂಯೇಟ್ ಮಾಡುತ್ತೆ. ಹೈ ಫ್ರೀಕ್ವೆನ್ಸಿನೆಲ್ಲ ಏನು ಮಾಡುತ್ತೆ, ಪಾಸ್ ಮಾಡುತ್ತೆ. ಸೊ ಇದು ರಿಜೆಕ್ಟ್ ಮಾಡಬೇಕು ಮತ್ತು ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ನಮ್ಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಏನು ಅಂತ ಹೇಳಿದ್ರೆ ಕಟ್ ಆಫ್ ಫ್ರೀಕ್ವೆನ್ಸಿ. ಕಟ್ ಆಫ್ ಫ್ರೀಕ್ವೆನ್ಸಿಗಿಂತ ಕಡಿಮೆ ಇರುವಂಥ ಎಲ್ಲ ಫ್ರೀಕ್ವೆನ್ಸಿನ ಏನು ಮಾಡುತ್ತೆ, ರಿಜೆಕ್ಟ್ ಮಾಡುತ್ತೆ. ಕಟ್ ಆಫ್ ಫ್ರೀಕ್ವೆನ್ಸಿಗಿಂತ ಎಬೋ ಏನಂದರೆ ಜಾಸ್ತಿ ಇರುವಂಥ ಎಲ್ಲ ಫ್ರೀಕ್ವೆನ್ಸಿನ ಏನು ಮಾಡುತ್ತೆ, ಪಾಸ್ ಮಾಡುತ್ತೆ. ಹಾಗಾಗಿ ದ ಆಪ್ಷನ್ ಬಿ ಹೈ ಪಾಸ್ ಫಿಲ್ಟರ್ ಇಸ್ ದ ಕರೆಕ್ಟ್ ಆನ್ಸರ್. In the next class, we study first order Butterworth active band pass filter. I hope you understand this session. Thank you one and all. Thank you.